ಬೇಕಾಗಿರುವಂಥ ಒಂದು ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಮನೆಯಲ್ಲೇ ತಯಾರು ಮಾಡಿದ್ದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನಕಾಯಿ, ಹುಣಸೆ ಹುಳಿ ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟುಕೊಂಡದ್ದು, ಸ್ವಲ್ಪ ರುಚಿಗೆ ತಕ್ಕಷ್ಟು ಗರಂ ಮಸಾಲ ಮತ್ತು ಧನಿಯಾ ಪೌಡರ್, ಸ್ಪ್ರಿಂಗ್ ಆನಿಯನ್ ಸೊಪ್ಪು ಮತ್ತು ಅದರಲ್ಲಿ ಇದ್ದಂತಹ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ತೆಗೆದುಕೊಂಡದ್ದು, ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು, ನಂತರ ಸಾಸಿವೆಯನ್ನು ಹಾಕಿ ಸ್ವಲ್ಪ ಜೀರಿಗೆ, ಚಿಟ್ಟಿಕೊಂಡಂತಹ ಈರುಳ್ಳಿ, ಸ್ವಲ್ಪ ಎಣ್ಣೆಯಲ್ಲಿ ಕಾಯಲು ಹಾಗೆ ಫ್ರೈ ಮಾಡುತ್ತಾ ಇದೆ. ಬ್ರೌನ್ ಕಲರ್ ಬರುವವರೆಗೂ ಸ್ವಲ್ಪ ಫ್ರೈ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಹಾಕಿಕೊಂಡು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿಕೊಳ್ಳಿ. ಮತ್ತು ಇದಕ್ಕೆ ನೀರನ್ನು ಬೆರೆಸಬಾರದು, ಎಣ್ಣೆಯಲ್ಲೇ ಅದು ಬೇಯುತ್ತದೆ. ನೆನೆಸಿಟ್ಟುಕೊಂಡಂತಹ ಹುಣಸೆ ಹುಳಿಯನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಬೇಯಲು ಬಿಡಿ. ಅರ್ಧ ಸ್ಪೂನ್ ಗರಂ ಮಸಾಲ, ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು 1/4 ಟೀ ಸ್ಪೂನ್ ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕ ಬೇಯಿಸಿ. ನಂತರ ಇದರ ಔಟ್ಪುಟ್ಟನ್ನು ನಾನು ಈಗ ಹಾಕುತ್ತಿದ್ದೇನೆ. ತದನಂತರ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.